ಒಂದು ಸಣ್ಣ ಕಾರಣಕ್ಕೆ ಮರ್ಡ್ರ್ ಆಕ್ಕೈತಿ ದಿಲ್ಲಿ ಉತ್ತಮ್ ನಗರ ಒಳಗೆ. ಏನಂದ್ರೆ ವಿಷಯ, ಒಂದು ಸಣ್ಣ ಹುಡುಗಿ 6 ವರ್ಷದ್ದು 11 ವರ್ಷದ ಹುಡುಗಿ ಹೋಳಿ ಆಡ್ತಿರ್ತಾಳೆ ಬಾಲ್ಕನಿ ಮೇಲೆ ನಿಂತ. ಒಂದು ಮಹಿಳೆ ಅವ್ರ ಮನೆ ಮುಂದೆ ಹೋಗ್ತಿರ್ತಾಳೆ ಬುರ್ಕ ಹಾಕ್ಕೊಂಡು. ಬಾಯ್ ಮಿಸ್ಟೇಕೋ ಹೆಂಗೋ ಆ ಬಲೂನ್ ಹಾಕಿದ ಮೇಲೆ ಬೀಳ್ತೈತಿ ಬಣ್ಣ ಮತ್ತು ನೀರು. ಆಕಿಗೆ ಸಿಟ್ಟು ಬರ್ತೈತಿ. ಆಕಿ ಅವ್ರ ಮನೆಗೆ ಹೋಗಿ ಜಗಳ ಮಾಡ್ತಾಳೆ. ಅವಾಗ ಅವ್ರು ಹೇಳ್ತಾರೆ, ತಪ್ಪಾಗೈತಿ, ಸಾರಿ, ಕ್ಷಮೆ ರೀ, ಸಣ್ಣ ಹುಡುಗಿ ಅದಾಳಂತ. ಆದ್ರೆ ಆಕೆ ಕೇಳಂಗಿಲ್ಲ. ಅವ್ರ ಫ್ಯಾಮಿಲಿಗೆಲ್ಲ ಬರ್ತಾಳೆ. ಅವ್ರು ಬಂದ ಜಗಳ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಇವರೆಲ್ಲ ಕ್ಷಮೆ ಕೇಳ್ತಾರೆ. ಹಂಗೆ ಆಕೈತಿ, ಜಗಳ ಆಗ್ತೈತಿ, ಹೋಗ್ತಿರ್ತಾರೆ ವಾಪಸ್. ಅವ್ರ ಮನೆಯಾಗಿಂದ ಒಬ್ಬ ಹುಡುಗ, 26 ವರ್ಷದ ಹುಡುಗ, ತರುಣ ಅಂತ ಹೆಸರು. ತರುಣ ಕೂಡ ಇರ್ತಾನೆ, ಯಾಕಂದ್ರೆ 26 ವರ್ಷ ವಯಸ್ಸು. ಅವನು ಒಳ್ಳೆ ಜಿಮ್ ಬಾಡಿ ಇರ್ತೈತಿ. ಮನೆಗೆ ವಾಪಸ್ ಬರ್ತಿರ್ತಾನೆ. ಇವ್ರು ಅವನ ಮೇಲೆ ಸಿಟ್ಟು ತೆಗಿತಾರೆ. 20-25 ಜನ ಅವನಿಗೆ ಹೊಡಿತಾರೆ, ಬಾಕೆಟ್ ರೋಡ್ ಮೇಲೆ ಹೊಡಿತಾರೆ. ಅದನ್ನು ಸುತ್ತಮುತ್ತ ಜನ ಕೆಲವೊಬ್ಬರು ವಿಡಿಯೋ ಶೂಟ್ ಕೂಡ ಮಾಡ್ತಾರೆ. ಆಮೇಲೆ ಅವ ಸಾಯ್ತಾನೆ. ವೀಕ್ಷಕರೇ, ಮ್ಯಾಟ್ರ್ ಈಸ್ ನಾಟ್ ಅಬೌಟ್ ರಿಲಿಜನ್, ಮ್ಯಾಟ್ರ್ ಈಸ್ ಅಬೌಟ್ ಹ್ಯುಮ್ಯಾನಿಟಿ. ರಿಲಿಜನ್, ಲ್ಯಾಂಗ್ವೇಜ್ ಇದಕ್ಕಿಂತ ದೊಡ್ಡದ ಹ್ಯುಮ್ಯಾನಿಟಿ ಇರ್ತೈತಿ. ಈಗ ನೋಡ್ರಿ, ಉದಾಹರಣೆ ಕೊಡ್ತೇನೆ. ಹೋಳಿ ಇರ್ತೈತಿ, ನಾ ಆಡಂಗಿಲ್ಲ ಅಂತ ತಿಳ್ಕೊರಿ. ನಂದು ಆಫೀಸ್ ಇರ್ತೈತಿ, ಎಷ್ಟೋ ಆಫೀಸ ಎಕ್ಸಾಮ್ಸ್ ಇರ್ತಾವೆ ಹೋಳಿ ಟೈಮ್ಗೆ. ನಾ ಹೊಂಟಿರ್ತೇನೆ ಗಾಡಿ ತೊಗೊಂಡು. ಯಾರೋ ಒಂದು ಸಣ್ಣ ಹುಡುಗಿನೋ ಏನೋ ಬಲೂನ್ ಒಗಿತಾಳೆ ಅಂದಮೇಲೆ ನಾ ಸಡನ್ನಾಗಿ ಗಾಡಿ ನಿಂತಲ್ಲಿ ಜಗಳ ಮಾಡಕತ್ರ ಸರಿ ಅನ್ಸಂಗಿಲ್ಲ. ಯಾಕಂದ್ರೆ ಹೋಳಿ ಹಬ್ಬ ಇರ್ತೈತಿ, ನನಗೂ ಗೊತ್ತೈತಿ ಏನಾದರೂ ಆಗೋದಂತ. ಒಂದು ಎಕ್ಸ್ಟ್ರಾ ಶರ್ಟ ಬ್ಯಾಗ್ಗಳು ಹಾಕೊಂಡು ಹೋಗ್ಬೇಕಿಲ್ಲ, ಮುಚ್ಕೊಂಡು ಅದನ್ನು ಎಂಜಾಯ್ ಮಾಡ್ಬೇಕು. ಯಾಕಂದ್ರೆ ಈ ಜಗತ್ತೊಳಗೆ ನಾವು ಒಬ್ಬರ, ಈ ಜಗತ್ತು ನಮ್ಮಿಂದ ಅಲ್ಲ. ಈ ಜಗತ್ತೊಳಗೆ ನಾವು ಬದುಕಾತೇವಂದ್ರೆ ಸಂಪ್ರದಾಯ, ಕಲ್ಚರ ಎಲ್ಲದಕ್ಕೂ ರಿಸ್ಪೆಕ್ಟ್ ಕೊಟ್ಟು ಬದುಕಬೇಕು. ರಿಲಿಜನ್ ಯಾವುದೇ ಇರಲಿ, ಅದು ನಿನ್ನ ಮನ್ಯಾಗ ಇಟ್ಕೋಬೇಕು. ಹೊರಗಡೆ ಬಂದಾಗ ಈ ದೇಶದ ಸಂಸ್ಕೃತಿನ ಗೌರವಿಸ್ಬೇಕು ಅಂತ ನನ್ನ ಅನಿಸಿಕೆ. ವಾಟ್ ಅಬೌಟ್ ಯು?